ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 1 ವಿದುರನ ಪ್ರಶ್ನೆಗಳು. ಇದರಿಂದ ಇವತ್ತು 16ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 16. ಸ್ವಯಂ ಧನುರ್ದ್ವಾರಿ ನಿಧಾಯ ಮಾಯಾಂ ಭ್ರಾತು ಪುರೋ ಮರ್ಮಸು ತಾಡಿತೋಪಿ ಸ ಇತ್ಥ ಮತ್ಯುಲ್ಬಣ ಕರ್ಣ ಬಾಣೈರ್ಗತವ್ಯಥೋ ಯಾದುರು ಮಾನಯಾನಃ. ಅನುವಾದ: ಹೀಗೆ ಕಿವಿಗಳಿಗೆ ಬಾಣಗಳು ನೆಟ್ಟಂತಾಗಿ ಹೃದಯವನ್ನು ಭೇದಿಸಿದ ಅತೀವ ನೋವಿನಿಂದ ವಿದುರ ತನ್ನ ಬಿಲ್ಲನ್ನು ಬಾಗಿಲಲ್ಲಿರಿಸಿ ತನ್ನ ಅಣ್ಣನ ಅರಮನೆಯನ್ನು ತ್ಯಜಿಸಿದನು. ಅವನಿಗೆ ವಿಷಾದವಾಗಲಿಲ್ಲ, ಏಕೆಂದರೆ ಬಹಿರಂಗ ಶಕ್ತಿಗಳ ಕ್ರಿಯೆಯೇ ಪರಮವಾಗಿದೆ ಎಂದು ಅವನು ಪರಿಗಣಿಸಿದ್ದನು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವು ಏನು ತಿಳ್ಕೊಂಡ್ವಿ? ವಿದುರ ಎಂಥ ಒಳ್ಳೆ ವ್ಯಕ್ತಿ, ಒಂದು ಒಳ್ಳೆಯ ವ್ಯಕ್ತಿತ್ವ ಇರುವಂಥವನು, ಎಲ್ಲ ಗೌರವಾನ್ವಿತರಿಂದ ಗೌರವಿಸಲ್ಪಟ್ಟಿರುವಂಥವನು. ಅಂಥವನಿಗೆ ದುರ್ಯೋಧನ ಹೇಳಬಾರದನ್ನು ಹೇಳಿ ಅವಮಾನ ಮಾಡಿಬಿಡ್ತಾನೆ. ಅವನ ಜೊತೆ ಯಾವಾಗಲೂ ಕರ್ಣ, ಶಕುನಿ ಮತ್ತು ಅವನ ತಮ್ಮಂದ್ರು ಇರ್ತಾರೆ, ಎಲ್ಲ ಒಂದೇ ಗುಂಪಲ್ಲಿ ಸೇರಿರುವಂಥವ್ರು. ಅಂಥವರ ಜೊತೆ ಅವನಿದ್ದಿದ್ರಿಂದ ಈ ಕೆಲಸ ಎಲ್ಲ ಆಯಿತು ಅಂತಂದ್ಬಿಟ್ಟು ಇಲ್ಲಿ ಅವನು ಏನು ಹೇಳ್ತಾನೆ ಅಂತಂದರೆ, ಈ ದಾಸಿ ಪುತ್ರನನ್ನು ಇಲ್ಲಿ ಯಾರು ಬರಕ್ಕೆ ಹೇಳಿದ್ರು ಅಂದರೆ ಅಲ್ಲಿ ಅವನು ತನ್ನ ಚಿಕ್ಕಪ್ಪ ಆದರೂ ಕೂಡ ದಾಸಿ ಪುತ್ರ ಅಂತಲ್ಲಿ ಅವನು ಸಂಬೋಧನೆ ಮಾಡಿ ಕರೀತಾನೆ. ಮತ್ತು ಯಾರು ಇವನನ್ನು ಬೆಳೆಸಿದ್ರೋ, ಯಾರು ಅನ್ನ ತಿನ್ಕೊಂಡು ಬೆಳೆದ್ನೋ ಅಂಥವರ ಶತ್ರುಗಳಿಗೆ ಇವನು ಸಹಾಯ ಮಾಡ್ತಾನೆ. ಇವನನ್ನು ಹೊರಗಡೆ ದಬ್ಬಿ ಮತ್ತು ಉಸಿರಾಡೋದಕ್ಕೆ ಮಾತ್ರ ಬಿಡಿ ಅಂತ ಹೇಳ್ತಾನೆ. ಅಂದರೆ ಏನು? ಹೊರಗಡೆ ದಬ್ಬಿ ಹೊಡೀರಿ ಅಂತಾನೆ ಅರ್ಥ. ಅಲ್ಲಿಗೆ ಉಸಿರಾಡೋದಕ್ಕೆ ಮಾತ್ರ ಆಗಬೇಕು, ಅಷ್ಟು ಮಾತ್ರ ಅವನಿಗೆ ಇರೋದಕ್ಕೆ ಬಿಟ್ಟು ಚೆನ್ನಾಗಿ ಹೊಡಿಬೇಕು ಅಂತ ಅದರ ಅರ್ಥ ಆಗುತ್ತೆ. ಆ ರೀತಿ ಎಲ್ಲ ಮಾತಾಡ್ತಾನೆ. ಈಗ ಈ ಶ್ಲೋಕದಲ್ಲಿ ಏನಾಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಹೀಗೆ ಆ ಕಿವಿಗಳಿಗೆ ಬಾಣಗಳು ಚುಚ್ಚಿದಂಗೆ, ಅಂದರೆ ತನ್ನ ಅಣ್ಣನ ಮಗ, ಅಂದರೆ ಇವನಿಗೂ ಮಗನ ಸಮಾನತಾನೆ, ಆ ಮಗನೇ ಆ ರೀತಿ ಮಾತಾಡ್ತಾ ಇರೋದನ್ನ ಕೇಳಿದಾಗ ಕಿವಿಗಳಿಗೆ ಆ ಮಾತುಗಳು ಬಾಣದ ಥರ ಚುಚ್ಚುತ್ತಾ ಇದೆ ಅವನಿಗೆ. ಆಮೇಲೆ ಹೃದಯವನ್ನು ಭೇದಿಸಿದ್ರೆ ಅಂತಂದ್ರೆ ಏನು? ಈಗ ಕಿವಿಗಳಿಂದ ಹೋಗಿರುವಂಥ ಮಾತುಗಳು ಹೃದಯಕ್ಕೆ ಹೋಗಿ ಚುಚ್ಚುತ್ತಾ ಇದೆ. ಅದು ತುಂಬ ನೋವಾಗುತ್ತೆ. ನಮಗೆ ತುಂಬ ಬೇಕಾಗಿರುವಂಥವ್ರು, ನಮ್ಮ ಸಂಬಂಧಿಕರು ಯಾರಾದರೂ ತುಂಬ ಕಟುವಾಗಿ ಮಾತಾಡಿದಾಗ ಏನಾಗುತ್ತೆ? ನಮ್ಮ ಹೃದಯಕ್ಕೆ ತುಂಬ ನೋವಾಗುತ್ತಲ್ವ? ಆ ರೀತಿ ಇಲ್ಲಿ ತುಂಬ ನೋವಾಗ್ತಾ ಇದೆ. ವಿದುರ ಏನು ಮಾಡ್ತಾನೆ? ತನ್ನ ಬಿಲ್ಲನ್ನು ಬಾಗಿಲಲ್ಲಿ ಇಟ್ಬಿಟ್ಟು ಆ ಅಣ್ಣನ ಅರಮನೆಯನ್ನು ಅವನು ತ್ಯಾಗ ಮಾಡ್ತಾನೆ. ಅಂದರೆ ಅವನ ಮನೆ ಬಿಟ್ಟು ಹೋಗ್ತಾ ಇದ್ದಾನೆ. ಅವನಿಗೆ ಸ್ವಲ್ಪನೂ ವಿಷಾದನೇ ಆಗಲಿಲ್ಲ. ಯಾರು ಜ್ಞಾನಿಗಳಾಗಿರ್ತಾರೋ ಅವರಿಗೆ ಯಾವುದೇ ಘಟನೆ ನಡೆದ್ರೂ ಕೂಡ ಅವರಿಗೆ ವಿಷಾದನೂ ಆಗೋದಿಲ್ಲ, ದುಃಖನೂ ಆಗಲ್ಲ, ನೋವು ಆಗಲ್ಲ. ಅವರು ಸಮತ್ವದಲ್ಲಿ ಇರ್ತಾರೆ. ಅಂದರೆ ಯಾವುದೇ ಒಂದು ಸಂದರ್ಭ ಆದರೂ, ಏನೇ ಘಟನೆ ನಡೆದ್ರೂ ಅವರು ಸಮಭಾವನೆಯಿಂದ ಅದನ್ನು ನೋಡ್ತಾರೆ. ಯಾಕೆ ಅವನಿಗೆ ವಿಷಾದವಾಗಲಿಲ್ಲ ಅಂತಂದರೆ, ಬಹಿರಂಗ ಶಕ್ತಿಗಳ ಕ್ರಿಯೆಯೇ ಪರಮವಾಗಿದೆ. ಅಂದರೆ ಈ ಐಹಿಕ ಪ್ರಪಂಚ ಅಲ್ವಾ, ಇಲ್ಲೇನು ಅಂತಂದರೆ ಬಹಿರಂಗ ಶಕ್ತಿಗಳು ಅಂದರೆ ಏನು? ಮಾಯೇನೇ ಇಲ್ಲಿ ಮೇಲಾಗಿರತ್ತೆ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಅವನು ವಿಷಾದ ಪಡಲಿಲ್ಲ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ. ಭಗವಂತನ ಪರಿಶುದ್ಧ ಭಕ್ತನು ಭಗವಂತನ ಬಹಿರಂಗ ಶಕ್ತಿಯಿಂದ ಸೃಷ್ಟಿಗೊಂಡ ವಿಚಿತ್ರ ಪರಿಸ್ಥಿತಿಯಿಂದ ಎಂದಿಗೂ ವಿಚಲಿತನಾಗುವುದಿಲ್ಲ. ನೋಡಿ, ಭಗವಂತನ ಪರಿಶುದ್ಧ ಭಕ್ತನಿಗೆ ಭಗವಂತನ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಭಗವಂತನಿಗೆ ಯಾವ ಯಾವ ಶಕ್ತಿಗಳಿದೆ, ಅವನ ಯಾವ ಯಾವ ಶಕ್ತಿಗಳು ಏನೇನು ಕೆಲಸಗಳನ್ನು ಮಾಡುತ್ತೆ ಅದೆಲ್ಲ ಗೊತ್ತಿರುತ್ತಲ್ವಾ. ಸೊ ಈ ಐಹಿಕ ಪ್ರಪಂಚ ಸೃಷ್ಟಿಯಾಗಿರೋದು ಭಗವಂತನ ಬಹಿರಂಗ ಶಕ್ತಿಯಿಂದ. ಈ ಮಾಯೆ ಇದೆಯಲ್ಲ, ಬಹಿರಂಗ ಶಕ್ತಿ, ಇದು ಬಹಳ ಚಾಲಾಕಿ. ಅಂದರೆ ನಮ್ಮ ಜೀವನದಲ್ಲಿ ಎಂತೆಂಥ ಒಂದು ಪರಿಸ್ಥಿತಿಗಳನ್ನು ಸೃಷ್ಟಿ ಮಾಡ್ತಾಳೆ ಈ ಮಾಯೆ ಅಂತಂದರೆ ನಾವು ಅದರಲ್ಲಿ ಮುಳುಗೋಗ್ತೀವಿ. ಈಗ ದುರ್ಯೋಧನನನ್ನೇ ತಗೊಂಡ್ರೆ ಅವನು ಕೃಷ್ಣನನ್ನೇ ಶತ್ರುವಾಗಿ ನೋಡ್ತಾ ಇದ್ದಾನೆ. ಅಂಥ ಒಂದು ಪರಿಸ್ಥಿತಿಗೆ ಅವನನ್ನು ಎಳ್ಕೊಂಡು ಹೋಗಿದೆ ಅದು. ಧೃತರಾಷ್ಟ್ರ ಅಷ್ಟು ಒಳ್ಳೆ ವಿದುರ ಸಲಹೆಗಾರ ಇದ್ದರೂ ಕೂಡ, ಭೀಷ್ಮರಿದ್ದರೂ ಕೂಡ ಅವನು ಮಗನ ಮೋಹದಲ್ಲಿ ಮುಳುಗೋ ಹಾಗೆ ಮಾಡಿದ್ದಾಳೆ ಮಾಯೆ. ಅಂದರೆ ಇಲ್ಲಿ ನಡೆಯುವಂಥ ವಿಚಿತ್ರ ಪರಿಸ್ಥಿತಿಗಳು ಏನೇ ಇರಬಹುದು, ಅದರಿಂದ ಯಾವತ್ತೂ ವಿಚಲಿತನಾಗೋದಿಲ್ಲ. ಯಾರು? ಭಗವಂತನ ಭಕ್ತ ಮಾತ್ರ.
ಯಾಕೆ ಅಂತಂದರೆ ಅವನಿಗೆ ಭಗವಂತನ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ 3ನೇ ಅಧ್ಯಾಯ 27ನೇ ಶ್ಲೋಕದಲ್ಲಿ ಹೀಗೆ ಹೇಳಲಾಗಿದೆ. ಏನು ಹೇಳಿದ್ದಾರೆ, ಆ ಶ್ಲೋಕ ಯಾವುದು ಏನು ಅನ್ನೋದನ್ನು ಒಂದ್ಸರಿ ನಾವು ನೋಡೋಣ. ಪ್ರಕೃತೆ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ. ಅಂದರೆ ಅರ್ಥ ಏನು, ಕಾರ್ಯಗಳನ್ನು ವಾಸ್ತವವಾಗಿ ಯಾರು ಮಾಡೋದು, ಪ್ರಕೃತಿಯ 3 ಗುಣಗಳೇ ಮಾಡುತ್ತೆ. ಈಗ ನಮ್ಮ ಜೀವನದಲ್ಲಿ ಏನೇನು ಕಾರ್ಯಗಳಾಗ್ತಾ ಇದೆಯೋ ಅದು ಪ್ರಕೃತಿಯ ಗುಣಗಳಿಂದ ನಡೀತಾ ಇರೋದು ಆ ಕಾರ್ಯಗಳು. ಆದರೆ ಅಹಂಕಾರದಿಂದ ಮೂಢನಾಗಿರ್ತಾನಲ್ಲ, ಅವನೇನು ಅಂದ್ಕೊಳ್ತಾನೆ, ನಾನೇ ಈ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾನೆ. ಇದು ಅರ್ಥ ಆಗಬೇಕು ಆಯಿತಾ. ಭಗವದ್ಗೀತೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳೋದು ಅದಕ್ಕೇನೆ. ಯಾವಾಗವರೆಗೂ ಭಗವದ್ಗೀತೆ ಅರ್ಥ ಆಗೋದಿಲ್ವೋ, ನಮಗೆ ಬೇರೆ ಧರ್ಮಗ್ರಂಥಗಳು ಯಾವುದು ಓದಿದ್ರು ಅಲ್ಲಿ ಇದೇ ಸಬ್ಜೆಕ್ಟೇ ಬರೋದು, ಆಗ ನಮ್ಗೆ ಅರ್ಥ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ, ಇಲ್ಲಿ ನಾವು ಏನೂ ಮಾಡೋದಿಲ್ಲ, ಪ್ರಕೃತಿ ಗುಣಗಳಿದೆಯಲ್ಲ ಅದರ ಪ್ರಭಾವದಿಂದ ನಮ್ಮ ಕೈಯಲ್ಲಿ ಆ ಕೆಲಸಗಳು ನಡೀತಾ ಇರುತ್ತೆ. ಆದರೆ ಯಾರಿಗೆ ಅಹಂಕಾರ ಇರುತ್ತೋ ಅವನು ನಾನೇ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾನೆ ಆಯಿತಾ. ಅದನ್ನಿಲ್ಲಿ ಹೇಳ್ತಾ ಇದ್ದಾರೆ. ಬದ್ಧಾತ್ಮನು ಬಹಿರಂಗ ಶಕ್ತಿಯ ವಿವಿಧ ಗುಣ ಪ್ರಭಾವದಲ್ಲಿ ಐಹಿಕವಾಗಿ ಮಗ್ನನಾಗಿರುತ್ತಾನೆ. ಮಿಥ್ಯಾ ಅಹಂಕಾರದಲ್ಲಿ ಮಗ್ನನಾಗಿ ಅವನು ಸಕಲವನ್ನು ತಾನೇ ಮಾಡುತ್ತಿರುವುದಾಗಿ ಭಾವಿಸುತ್ತಾನೆ. ಅಂದರೆ ಒಬ್ಬ ಬದ್ಧಾತ್ಮನಾಗಿರುವವನು, ಅದೇ ಮುಕ್ತಾತ್ಮ ಆ ರೀತಿ ಯೋಚನೆ ಮಾಡಲ್ಲ. ಅವನಿಗೆ ವಿಷಯಗಳು ಗೊತ್ತಾಗಿರುತ್ತೆ, ಅವನ ಬುದ್ಧಿ ಕ್ಲಿಯರ್ ಆಗಿರುತ್ತೆ. ಅವನಿಗೆ ಇದು ನಾನು ಮಾಡ್ತಾ ಇಲ್ಲ, ಈ ಗುಣಗಳ ಪ್ರಭಾವದಿಂದ ಈ ಕೆಲಸಗಳು ನನ್ನಿಂದ ಆಗ್ತಾ ಇದೆ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಬದ್ಧಾತ್ಮರು ಅಂತ ಹೇಳಿದ್ದಾರೆ. ಬದ್ಧಾತ್ಮರಿಗೆ ಇನ್ನೂ ವಿಷಯಗಳು ಗೊತ್ತಿರೋದಿಲ್ಲ, ಅವರಲ್ಲಿ ಅಹಂಕಾರ ಇರುತ್ತೆ, ಮತ್ತು ಈ ಐಹಿಕ ಪ್ರಪಂಚದಲ್ಲೇ ಮುಳುಗೋಗಿರ್ತಾರೆ. ಅವ್ರು ಏನು ಅಂತಂದರೆ ಈ ಗುಣಗಳ ಪ್ರಭಾವದಲ್ಲಿ ಐಹಿಕವಾಗಿ ಯಾವಾಗಲೂ ಮುಳುಗಿರೋ ಕಾರಣದಿಂದ, ಮತ್ತು ಅವರಲ್ಲಿ ಮಿಥ್ಯಾ ಅಹಂಕಾರ ಇದೆ, ಸುಳ್ಳು ಅದು, ಅಹಂಕಾರ ಅನ್ನೋದೇ ಸುಳ್ಳು. ಅಂಥ ಒಂದು ಮಿಥ್ಯಾ ಅಹಂಕಾರವನ್ನು ಅವನು ಬೆಳೆಸ್ಕೊಂಡಿರ್ತಾನೆ. ನಾನೇ ಮಾಡ್ತಾ ಇದ್ದೀನಿ, ನನ್ನಿಂದಾನೇ ಇದಾಗ್ತಾ ಇದೆ ಇದೆಲ್ಲನೂ ಆಯಿತಾ. ಆ ರೀತಿ ಭಾವನೆಯನ್ನು ಅವನು ಬೆಳೆಸ್ಕೊಂಡಿರ್ತಾನೆ. ಭಗವಂತನ ಬಹಿರಂಗ ಶಕ್ತಿಯಾದ ಲೌಕಿಕ ಪ್ರಕೃತಿಯು ಪರಮ ಪ್ರಭುವಿನ ಸಂಪೂರ್ಣ ನಿಯಂತ್ರಣದಲ್ಲಿದೆ ಮತ್ತು ಬದ್ಧಾತ್ಮನು ಸಂಪೂರ್ಣವಾಗಿ ಬಹಿರಂಗ ಶಕ್ತಿಯ ಹಿಡಿತದಲ್ಲಿದ್ದಾನೆ. ಹೀಗಾಗಿ ಬದ್ಧಾತ್ಮನು ಸಂಪೂರ್ಣವಾಗಿ ಭಗವಂತನ ನಿಯಮಗಳಿಂದ ನಿಯಂತ್ರಿತನಾಗಿದ್ದಾನೆ. ಆದರೆ ಮಾಯೆಯಿಂದಾಗಿ ತಾನು ತನ್ನ ಚಟುವಟಿಕೆಗಳಲ್ಲಿ ಸ್ವತಂತ್ರನು ಎಂದು ಭಾವಿಸುತ್ತಾನೆ. ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಇಡೀ ಸೃಷ್ಟಿ ಇದೆಯಲ್ಲ ಅದೆಲ್ಲ ನಡೀತಾ ಇರೋದು ಬಹಿರಂಗ ಶಕ್ತಿಯಿಂದ. ಅದು ಯಾರ ಶಕ್ತಿ? ಅದು ಭಗವಂತನ ಬಹಿರಂಗ ಶಕ್ತಿಯಿಂದ ಅದು ನಡೀತಾ ಇದೆ. ಆದರೆ ಇದೆಲ್ಲ ಯಾರ ನಿಯಂತ್ರಣದಲ್ಲಿದೆ? ಭಗವಂತನ ನಿಯಂತ್ರಣದಲ್ಲಿದೆ. ಈಗ ಒಂದು ದೊಡ್ಡ ಆಫೀಸ್ ಇರುತ್ತೆ ಅಂತ ಇಟ್ಕೊಳ್ಳಿ, ಅದರಲ್ಲಿ ಮೇನ್ ಪರ್ಸನ್ ಇರ್ತಾನೆ, ಚೇರ್ಪರ್ಸನ್ನು. ಅವನ ಅಂಡರಲ್ಲಿ ಇವರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಬೇಕಾದಷ್ಟು ಬೇರೆ ಬೇರೆ ಪೊಸಿಷನ್ಗಳಿರುತ್ತೆ. ಅಲ್ಲಿರುವಂಥ ಆಫೀಸರ್ಗಳೆಲ್ಲ ಈ ಮ್ಯಾನೇಜರ್ ಹೇಳ್ದಂಗೆ ಕೇಳಬೇಕು ಆಯಿತಾ. ಅವನ ಕಂಟ್ರೋಲಲ್ಲಿ ಈ ಇಡೀ ಆಫೀಸ್ ಇರುತ್ತಲ್ಲ, ಅದೇ ರೀತಿ ಇಲ್ಲೂ ಕೂಡ ಭಗವಂತನ ಕಂಟ್ರೋಲಲ್ಲಿ ಇದೆಲ್ಲ ಇರುತ್ತೆ. ಆದರೆ ಬದ್ಧಾತ್ಮ ಸಂಪೂರ್ಣವಾಗಿ ಬಹಿರಂಗ ಶಕ್ತಿಯ ಕಂಟ್ರೋಲಲ್ಲಿ ಇರ್ತಾನೆ. ಈಗ ಮ್ಯಾನೇಜರ್ ಕೆಳಗಡೆ ಇನ್ನೊಬ್ಬ ಇರ್ತಾನೆ. ಎಕ್ಸಾಂಪಲ್ಗೆ ಈಗ ಪ್ರೆಸಿಡೆಂಟ್ ಅಂತ ಇರ್ತಾನೆ ಅಂತ ಇಟ್ಕೊಳ್ಳಿ, ಅವನು ಎಲ್ಲವನ್ನ ಕಂಟ್ರೋಲ್ ಮಾಡುವಂಥವನು. ಅವನ ಕೆಳಗಡೆ ಮ್ಯಾನೇಜರ್ ಇರ್ತಾನೆ. ಆ ಮ್ಯಾನೇಜರು ಈ ಕೆಲಸಗಾರರನ್ನೆಲ್ಲ ಕಂಟ್ರೋಲ್ ಮಾಡಿ ಇಟ್ಕೊಂಡಿರ್ತಾನೆ ಅಲ್ವಾ. ಇವ್ರೇನಿದ್ರು ಆ ಮ್ಯಾನೇಜರ್ವರೆಗೂ ಹೋಗಬೇಕು. ಅವನಿಗೇನಾದರೂ ಪ್ರಾಬ್ಲಮ್ ಆದಾಗ ಅವನು ಆ ಪ್ರೆಸಿಡೆಂಟಿಂದ ಅದನ್ನು ಸಾಲ್ವ್ ಮಾಡ್ಕೊಳ್ತಾನೆ. ಅಂದರೆ ಈ ಇಡೀ ಮ್ಯಾನೇಜರ್ನು ಸೇರಿಸಿ ಕಂಟ್ರೋಲ್ ಮಾಡುವಂಥವ್ನು ಯಾರು? ಪ್ರೆಸಿಡೆಂಟ್ ಆಗಿರ್ತಾನಲ್ವ. ಅದೇ ರೀತಿ ಭಗವಂತ ಎಲ್ಲವನ್ನ ಕಂಟ್ರೋಲ್ ಮಾಡ್ತಾನೆ. ಆದರೆ ಭೌತಿಕ ಪ್ರಪಂಚದಲ್ಲಿ ಇರುವಂಥ ಜೀವಿಗಳನ್ನು ಕಂಟ್ರೋಲ್ ಮಾಡುವಂಥ ಪವರನ್ನು ಮಾಯಾಶಕ್ತಿಗೆ ಕೊಟ್ಟಿರ್ತಾನೆ. ಆ ಮಾಯೆಯನ್ನು ಕಂಟ್ರೋಲ್ ಮಾಡುವಂಥ ಅಧಿಕಾರ, ಅಷ್ಟು ಶಕ್ತಿ ಭಗವಂತನಿದೆ. ಅವನೇ ಎಲ್ಲವನ್ನ ಕಂಟ್ರೋಲ್ ಮಾಡುವಂಥದ್ದು. ಹೀಗಾಗಿ ಬದ್ಧಾತ್ಮ ಭಗವಂತನ ನಿಯಮಗಳಿಂದ ನಿಯಂತ್ರಿತನಾಗಿದ್ದಾನೆ. ಆದರೆ ಮಾಯೆಯಿಂದಾಗಿ ಅಂದ್ರೇನು? ಆ ಮಾಯೆ ನಮ್ಮನ್ನು ಆವರಿಸಿರೋದ್ರಿಂದ ನಾನು ನನ್ನ ಚಟುವಟಿಕೆಗಳಲ್ಲಿ ಸ್ವತಂತ್ರ ನಾನು ಅಂತ ನಾನು ಅಂದ್ಕೊಳ್ತೀನಿ. ಅಂದರೆ ನನಗಿಷ್ಟ ಬಂದಾಗ ನಾನು ಮಾಡ್ಬೋದು.
ನಾನು ಮಾಡ್ತಾ ಇದ್ದೀನಿ, ನಾನೇ ಮಾಡ್ತಾ ಇರೋದು ಅನ್ನೋದೆಲ್ಲ ನಾವು ಅಂದ್ಕೊಳ್ತೀವಿ. ದುರ್ಯೋಧನ ಅಂತಹ ಬಹಿರಂಗ ಶಕ್ತಿಯ ಪ್ರಭಾವದಿಂದ ವರ್ತಿಸುತ್ತಿದ್ದ. ಅವನು ಅಂತಿಮವಾಗಿ ಅದರಿಂದ ನಾಶ ಹೊಂದುವವನು. ವಿದುರನ ಸ್ವಸ್ಥ ಸಲಹೆಯನ್ನು ಅವನಿಂದ ಒಪ್ಪಿಕೊಳ್ಳಲಾಗಲಿಲ್ಲ. ನೋಡಿ, ಈ ರೀತಿ ಪ್ರಭಾವಕ್ಕೆ ಒಳಗಾಗಿ ಅವನು ಆ ರೀತಿ ವರ್ತನೆ ಮಾಡ್ತಾ ಇದ್ದಾನೆ. ಯಾರು? ದುರ್ಯೋಧನ. ಇದೇ ಕಾರಣದಿಂದ ಅವನು ನಾಶನೂ ಆಗ್ತಾನೆ. ಈಗ ವಿದುರ ಸ್ವಸ್ಥ ಸಲಹೆಯನ್ನು, ಅಂದರೆ ಯಾವುದು ಒಳ್ಳೆಯದೋ, ಯಾವುದು ಆರೋಗ್ಯಕರವಾಗಿರುತ್ತೋ ಅಂಥ ಸಲಹೆಗಳನ್ನು ಅವನು ಕೊಡ್ತಾನೆ. ಆದರೆ ಅವನು ಒಪ್ಕೊಳ್ಳೋಕ್ಕಾಗಲಿಲ್ಲ. ಯಾಕೆ? ಮಾಯೆ ಆವೃತವಾಗಿರೋದ್ರಿಂದ. ಪರ್ಯಾಯವಾಗಿ ಅವನು ಇಡೀ ಕುಟುಂಬದ ಹಿತಾಕಾಂಕ್ಷಿಯಾದ ಮಹಾತ್ಮನನ್ನು ಅವಮಾನಿಸಿದನು. ವಿದುರ ಭಗವಂತನ ಪರಿಶುದ್ಧ ಭಕ್ತನಾದುದರಿಂದ ಅವನಿಗೆ ಇದು ಅರ್ಥವಾಯಿತು. ನೋಡಿ, ಇವನೇನು ಹೇಳ್ತಾ ಇದ್ದಾನೋ, ಒಳ್ಳೆ ಮಾತನ್ನು ಹೇಳ್ತಾ ಇದ್ದಾನೆ, ನಾನು ಕೇಳಬೇಕು ಅನ್ನುವಂಥ ಪರಿಸ್ಥಿತಿನಲ್ಲೇ ಅವನು ಇರಲಿಲ್ಲ. ಅದ್ರ ಬದಲಾಗಿ ಅವನನ್ನೇ ಅವಮಾನ ಮಾಡ್ತಾನೆ. ಆದರೆ ಇಲ್ಲಿ ವಿದುರ ವಿವೇಕಿಯಾಗಿದ್ದಂಥವನು. ಅವನಿಗೆ ಅರ್ಥ ಆಯಿತು ಇವನು ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ. ಯಾಕಂದರೆ ಪರಿಶುದ್ಧ ಭಕ್ತರಿಗೆ ಗೊತ್ತಾಗತ್ತೆ ಇವನು ಯಾಕೆ ಈ ರೀತಿ ನಡ್ಕೊಳ್ತಾ ಇದ್ದಾನೆ. ಇವನ ಮೇಲೆ ಆ ಬಹಿರಂಗ ಶಕ್ತಿಯ ಮಾಯೆ ಆವೃತವಾಗಿದೆ, ಅದಕ್ಕೆ ಅವನು ಈ ರೀತಿ ಎಲ್ಲ ಆಡ್ತಾ ಇದ್ದಾನೆ ಅನ್ನೋದು ಅವನಿಗೆ ಗೊತ್ತು. ದುರ್ಯೋಧನನು ಬಹಿರಂಗ ಶಕ್ತಿಯಾದ ಮಾಯೆಯ ಪ್ರಭಾವದಿಂದ ಸ್ವಯಂ ವಿನಾಶದ ಹಾದಿಯಲ್ಲಿ ಮುನ್ನಡೆ ಸಾಧಿಸುತ್ತಿದ್ದಾನೆ ಎಂಬುದಾಗಿ ವಿದುರನು ದುರ್ಯೋಧನನ ಮಾತುಗಳಿಂದ ತೀವ್ರ ಅವಮಾನಕ್ಕೊಳಗಾಗಿಯೂ ಅರ್ಥ ಮಾಡಿಕೊಂಡನು. ಆದ್ದರಿಂದ ಅವನು ಬಹಿರಂಗ ಶಕ್ತಿಯ ಕಾರ್ಯಚಟುವಟಿಕೆಗಳನ್ನು ಪರಮಾಧಿಕ್ಯವೆಂದು ಪರಿಗಣಿಸಿದನು. ದುರ್ಯೋಧನ ಈ ರೀತಿ ಎಲ್ಲ ಮಾಡ್ತಾ ಇರೋದು ಬಹಿರಂಗ ಶಕ್ತಿಯ ಮಾಯೆ ಅವನ ಮೇಲೆ ಪ್ರಭಾವ ಬೀರಿದೆ. ಅದು ಅವನನ್ನ ವಿನಾಶದ ಕಡೆ ಕರ್ಕೊಂಡು ಹೋಗ್ತಾ ಇದೆ. ಸೊ ಈಗ ಇವನು ಈ ರೀತಿ ಮಾತಾಡ್ತಾ ಇರೋದಕ್ಕೆಲ್ಲ ಅದೇ ಕಾರಣ. ಅವನನ್ನು ಎಷ್ಟೇ ಅವಮಾನ ಮಾಡಿ ಅವನು ಮಾತಾಡಿದ್ರು ಕೂಡ ಅವನು ಅರ್ಥ ಮಾಡ್ಕೊಳ್ತಾನೆ ಇವನು ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾನೆ ಅಂತಂದ್ಬಿಟ್ಟು. ಇದಕ್ಕೊಂದೇ ಕಾರಣ ನೋಡಿ, ಭಗವಂತನ ಭಕ್ತರಾದರೆ ಅವರಿಗೆ ಜ್ಞಾನನೂ ಸಿಗುತ್ತೆ, ವಿವೇಕನೂ ಜಾಗೃತವಾಗುತ್ತೆ. ಆಗ ಯಾವುದೇ ಒಂದು ಸಂದರ್ಭ ಘಟನೆ ನಡೆದಾಗ ಅದು ಯಾಕೆ ನಡೀತಾ ಇದೆ ಅನ್ನೋ ಒಂದು ತಿಳುವಳಿಕೆ ಅವರಲ್ಲಿರುತ್ತೆ. ಆ ರೀತಿ ಯೋಚನೆ ಮಾಡುವಂಥ ಶಕ್ತಿ ಅವರಲ್ಲಿರುತ್ತೆ. ಇಲ್ಲಿ ನೋಡಿ, ಅವನು ಅದೇ ರೀತಿ ಅರ್ಥ ಮಾಡ್ಕೊಳ್ತಾನೆ. ಜೊತೆಗೆ ಈ ಒಂದು ವಿಶಿಷ್ಟ ಪರಿಸ್ಥಿತಿಯಲ್ಲಿ ಭಗವಂತನ ಅಂತರಂಗ ಶಕ್ತಿಯು ಹೇಗೆ ತನ್ನ ನೆರವಿಗೆ ಬಂದಿತೆಂಬುದನ್ನು ಅರಿತುಕೊಂಡನು. ಭಕ್ತನು ಸದಾ ವೈರಾಗ್ಯ ಮನೋಭಾವದಲ್ಲಿರುತ್ತಾನೆ, ಏಕೆಂದರೆ ಲೌಕಿಕ ಆಕರ್ಷಣೆಗಳು ಎಂದಿಗೂ ಅವನನ್ನು ತೃಪ್ತಿಪಡಿಸುವುದಿಲ್ಲ. ನೋಡಿ, ಇಲ್ಲಿ ಅವನೊಬ್ಬ ಶುದ್ಧ ಭಕ್ತ ಅನ್ನೋದಕ್ಕೆ ಒಂದು ಪ್ರೂಫ್ ಇದೆ ಇಲ್ಲಿ. ಏನು ಅಂತಂದರೆ, ಇಂಥ ಒಂದು ಘಟನೆ ನಡೆದಾಗ ಸಾಮಾನ್ಯವಾಗಿರುವಂಥವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಲ್ವಾ. ಇಲ್ಲಿ ವಿದುರ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾನೆ, ಅವನು ಯೋಚನೆ ಮಾಡ್ತಾ ಇದ್ದಾನೆ, ಇಂಥ ಒಂದು ಪರಿಸ್ಥಿತಿನಲ್ಲೂ ಕೂಡ ನಾನು ಎಚ್ಚರ ತಪ್ಪದೆ ನನ್ನ ಅಂತರಂಗ ಶಕ್ತಿ ಯಾವ ರೀತಿ ನನಗೆ ಸಹಾಯ ಮಾಡ್ತಾ ಇದೆ ಇಲ್ಲಿ ಅಂತ ಅಂದ್ಕೊಳ್ತಾನೆ. ಅಂದರೆ ಎರಡು ಶಕ್ತಿಗಳಿದೆಯಲ್ಲ ಭಗವಂತನದು, ಒಂದು ಬಹಿರಂಗ ಶಕ್ತಿ ಆದರೆ ಒಂದು ಅಂತರಂಗ ಶಕ್ತಿ. ಈ ಬಹಿರಂಗ ಶಕ್ತಿ ಈ ಐಹಿಕ ಪ್ರಪಂಚದ ಒಡತಿಯವಳು, ಅವಳು ಹೇಳಿದಾಗ ನಾವೆಲ್ಲ ಕೇಳಬೇಕು. ಅದೇ ಅಂತರಂಗ ಶಕ್ತಿ ಅಂತ ಒಂದಿದೆಯಲ್ಲ, ಅದು ಆಧ್ಯಾತ್ಮಿಕದ ಪ್ರಪಂಚದ ಶಕ್ತಿ. ಅದು ನಮ್ಮನ್ನು ಆಧ್ಯಾತ್ಮಿಕದ ಕಡೆಗೆ ಹೇಗೆ ಹೋಗಬೇಕು ಅಂತ, ಮತ್ತು ಭಗವಂತನನ್ನು ಸೇರೋದಕ್ಕೆ ನಾವೇನೇನೆಲ್ಲ ಮಾಡಬೇಕು ಅದಕ್ಕೆ ನಮಗೆ ಸಹಾಯ ಮಾಡ್ತಾ ಹೋಗ್ತಾಳೆ. ಆದರೆ ಈ ಬಹಿರಂಗ ಶಕ್ತಿ ಇದಳಲ್ಲ, ಐಹಿಕ ಪ್ರಪಂಚದಲ್ಲಿ ನಮ್ಮನ್ನು ಹೇಗೆ ಮುಳುಗಿಸ್ಬೇಕು, ಅದರಲ್ಲಿ ಹೇಗೆ ಹೆಸರು ಪಡಿಬೇಕು, ಅದರಲ್ಲಿ ಹೇಗೆ ನಾವು ಎಂಜಾಯ್ ಮಾಡಬೇಕು, ಇದಕ್ಕೆ ನಮಗೆ ಅವಳು ಸಹಾಯ ಮಾಡ್ತಾಳೆ. ಇಷ್ಟೇ ಡಿಫ್ರೆನ್ಸ್ ಇರೋದು. ಇಲ್ಲಿ ಬಹಿರಂಗ ಶಕ್ತಿಯ ಪ್ರಭಾವ ದುರ್ಯೋಧನನ ಮೇಲಾಗಿ ಇಷ್ಟೆಲ್ಲ ಘಟನೆ ನಡೀತಾ ಇದ್ರೂ ಕೂಡ ಆ ಅಂತರಂಗ ಶಕ್ತಿ ನನಗೆ ಯಾವ ರೀತಿ ಸಹಾಯಕ್ಕೆ ಬಂತು ಅನ್ನೋದನ್ನ ಇಲ್ಲಿ ನೆನಪಿಸ್ಕೊಳ್ತಾ ಇದ್ದಾನೆ. ಯಾಕಂದರೆ ಅವನು ಏನು ಮಾತಾಡಿದ್ರು ಕೂಡ ಅದನ್ನು ಅವನು ತಪ್ಪಾಗಿ ತಗೊಂಡಿಲ್ಲ. ಅವನು ಯೋಚನೆ ಮಾಡ್ತಾ ಇದ್ದಾನೆ, ಪಾಪ ಅವನ ಮೇಲೆ ಆ ಮಾಯೆ ಆವೃತವಾಗಿದೆ, ಅದಕ್ಕೆ ಅವನು ಈ ರೀತಿ ಮಾತಾಡ್ತಾ ಇದ್ದಾನೆ ಅಂತಂದ್ಬಿಟ್ಟು. ಅಂದರೆ ಭಕ್ತರು ಯಾವಾಗಲೂ ವೈರಾಗ್ಯ ಮನೋಭಾವದಲ್ಲಿರ್ತಾರೆ. ಅದೇ ಭಕ್ತರಲ್ಲದೆ ಇರೋರು ಏನು ಮಾಡ್ತಾರೆ, ದೊಡ್ಡ ಗಲಾಟೆ ಮಾಡಿ ಒಡೆದಾಡಿ ರಕ್ತ ಕಾರಿ ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಸಾಯ್ತಾರೆ. ಆಯಿತಾ? ಯಾಕೆ ಅಂತಂದರೆ ಈ ಲೌಕಿಕ ಆಕರ್ಷಣೆಗಳು ಅನ್ನೋದಿದೆಯಲ್ಲ, ಅದು ಯಾವತ್ತೂ ಭಕ್ತರನ್ನು ತೃಪ್ತಿಪಡಿಸೋದಿಲ್ಲ. ಲೌಕಿಕ ಯಾವತ್ತೂ ಅಷ್ಟೇ, ಯಾರಿಗೂ ಅಷ್ಟೇ ತೃಪ್ತಿಪಡಿಸೋದೇ ಇಲ್ಲ. ಈಗ ಲೌಕಿಕದಲ್ಲಿರೋರು ಎಷ್ಟೆಲ್ಲ ಕಷ್ಟಪಡ್ತಾರೆ, ಮನಸ್ಸಲ್ಲಿ ಒಂದು ಅಂದ್ಕೊಳ್ತಾರೆ, ನನಗೆ ಈ ಆಸೆ ಇದೆ, ಇದನ್ನು ನಾನು ಈಡೇರಿಸ್ಕೊಂಡ್ಬಿಟ್ರೆ ನೆಮ್ಮದಿಯಾಗಿರ್ತೀನಿ ಅಂತ. ಅದು ಈಡೇರಿದ ಮೇಲೆ ನೆಮ್ಮದಿಯಾಗಿರ್ತೀವ ನಾವು? ಇಲ್ಲ.
ಅದಾಗಿದ ತಕ್ಷಣ ಇನ್ನೊಂದು ಬರುತ್ತೆ ನಮ್ಮ ಮನಸ್ಸಲ್ಲಿ, ಅದು ಬಂದಿದ ತಕ್ಷಣ ಇನ್ನೊಂದು ಬರುತ್ತೆ. ಹೀಗೆ ಅದು ನಮಗೆ ಸದಾಕಾಲ ತೃಪ್ತಿ ಕೊಡುವಂಥದ್ದಲ್ಲ ಅನ್ನೋದು ಭಕ್ತರಿಗೆ ಗೊತ್ತಿರುತ್ತೆ. ವಿದುರ ಎಂದಿಗೂ ತನ್ನ ಅಣ್ಣನ ಅರಮನೆಯಿಂದ ಆಕರ್ಷಿತನಾಗಿರಲಿಲ್ಲ. ಅವನು ಅರಮನೆಯನ್ನ ಬಿಟ್ಟು ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತನಾಗಲು ಸದಾ ಸಿದ್ಧನಿದ್ದನು. ನೋಡಿ, ಅವನು ಅರಮನೆಯಲ್ಲಿ ಇದ್ರು, ಅಲ್ಲಿ ಬೆಳೆದಿದ್ರು, ಸುಖವನ್ನ ಅನುಭವಿಸಿದ್ರು ಕೂಡ ಯಾವತ್ತೂ ನನ್ನ ಅಣ್ಣನ ಅರಮನೆನೇ ನನಗೆ ಬೇಕು ಅಂತ ಅವನು ಅದರ ಆಕರ್ಷಣೆಗೆ ಒಳಗಾಗಿರ್ಲಿಲ್ಲ. ಯಾವಾಗ ಬೇಕಾದರೂ ಅದನ್ನ ಬಿಟ್ಟು ಭಗವಂತನ ಸ್ಮರಣೆಯಲ್ಲಿ ಅವನ ಸೇವೆಯಲ್ಲಿ ತೊಡಗೋದಕ್ಕೆ ಅವನು ಸದಾ ಸಿದ್ಧನಾಗಿದ್ದ. ಆ ರೀತಿ ನಾವು ಕೂಡ ಇರಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು. ಆಯ್ತಾ, ಮನೆಗೆ ಅಟ್ಯಾಚ್ ಆಗಿ ಇದ್ಬಿಡಬಾರ್ದು ನಾವು. ಯಾವಾಗ ಈ ಮನೆ ಮೇಲಿನ ವ್ಯಾಮೋಹ ಇಟ್ಕೊಳ್ಳೋದಿಲ್ವ ನಾವು, ಆಗ ಮಾತ್ರ ನಾವು ಆಧ್ಯಾತ್ಮಿಕದಲ್ಲಿ ಮುಂದುವರಿಯೋಕ್ಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ, ಏನು ಅಂತಂದರೆ, ಈಗ ನಾವು ಚಿಕ್ಕ ಮಕ್ಕಳಿರ್ತಾರೆ, ಆವಾಗ ಅಯ್ಯೋ ನನಗೆ ಸಾಧನೆ ಮಾಡೋದಕ್ಕೆ ಆಗಲ್ಲ, ಮಕ್ಕಳನ್ನ ನೋಡ್ಕೋಬೇಕು, ಓದಿಸ್ಬೇಕು, ಅದು ಇದು ಅಂತ ಏನೇನೋ ರೀಸನ್ ಹೇಳಿ ಆಗ ಮಾಡೋದೇ ಇಲ್ಲ. ಬರೀ ಮನೆ ಕೆಲಸ, ಮಕ್ಕಳನ್ನ ನೋಡ್ಕೋ, ಓದಿಸು, ಇಷ್ಟರಲ್ಲೇ ನಮ್ಮದು ಮುಗಿದೋಗುತ್ತೆ. ನಾನು ಒಬ್ಬ ಹೆಣ್ಣಾಗಿರೋದ್ರಿಂದ ನಾನು ಅನುಭವಿಸಿರೋದನ್ನು ಹೇಳ್ತಾ ಇದ್ದೀನಿ. ಸೊ ಇದು ಗಂಡಸರಿಗೂ ಕೂಡ ಅನ್ವಯಿಸುತ್ತೆ. ಬರೀ ಕೆಲಸ ಮಾಡೋದು, ದುಡಿಯೋದು, ಮಕ್ಳಿಗೆ ತಂದು ಹಾಕೋದು, ಇಷ್ಟನ್ನು ಮಾತ್ರ ಮಾಡ್ಕೊಂಡಿರ್ತಾರಲ್ಲ. ಅದೇ ರೀತಿ ಸ್ವಲ್ಪ ಬೆಳೆದು ದೊಡ್ಡವರಾದ್ಮೇಲೆ ಮಾಡೋಣ ಬಿಡು, ಅವಾಗ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ, ಈ ರೀತಿ ನಾವು ಯೋಚನೆ ಮಾಡ್ತೀವಿ. ಆದರೆ ದೊಡ್ಡವರಾದ್ಮೇಲೆ ಇನ್ನೇನೋ ಕೆಲಸಗಳಿರುತ್ತೆ, ಆವಾಗಲೂ ನಮ್ಗೆ ರೀಸನ್ ಇರುತ್ತೆ, ಅಯ್ಯೋ ಅವ್ರಿಗೆ ಇದು ಮಾಡಬೇಕು, ಕೆಲ್ಸಕ್ಕೆ ಹೋಗ್ತಾರೆ, ಈ ಕೆಲ್ಸಕ್ಕೆ ಹೋಗ್ತಾರೆ, ನಾನೇ ಮಾಡಬೇಕು, ಈ ರೀತಿ. ಅಷ್ಟರಲ್ಲಿ ನಮಗೂ ಸ್ವಲ್ಪ ವಯಸ್ಸಾಗಿರುತ್ತೆ, ನಮ್ಮ ಶರೀರ ನಮಗೆ ಸಪೋರ್ಟ್ ಮಾಡೋದಿಲ್ಲ, ಆವಾಗ ಸಾಧನೆಗಳು ಮಾಡೋಕ್ಕಾಗಲ್ಲ. ಈ ಕಡೆ ಮನೆಯಲ್ಲೂ ಮಾಡಬೇಕಾಗುತ್ತೆ, ಹಾಗೆ ಇರೋದಕ್ಕಾಗಲ್ಲ ನೋಡಿಕೊಂಡು, ಮತ್ತು ಶರೀರಕ್ಕೂ ಕೂಡ ಏನೇನೋ ರೋಗಗಳು ಅದು ಇದು ಬರುತ್ತೆ, ಅದನ್ನು ನೋಡಿಕೊಂಡು ನಮ್ಮ ಸಾಧನೆನೇ ಮಾಡೋದಕ್ಕಾಗಲ್ಲ. ಈ ರೀತಿ ನಾವು ಮಾಡಬಾರ್ದು. ನಮಗೆ ಯಾವಾಗ ಈ ತಿಳುವಳಿಕೆ ಬಂದ್ಬಿಡುತ್ತೋ, ನಾನು ಇದನ್ನು ಮಾಡಲೇಬೇಕು ಅನ್ನೋದು ಗೊತ್ತಾಗುತ್ತೋ, ಹೇಗಾದರೂ ಆಗಲಿ ನಾವು ಸಮಯ ಮಾಡ್ಕೋಬೇಕು. ಇದಕ್ಕೋಸ್ಕರ ನಾವು ಜಾಸ್ತಿ ಸಮಯವನ್ನು ಕೊಡಬೇಕು. ಇಲ್ಲ ಅಂತಂದರೆ ನಮಗೇನೋ ಕಾಯಿಲೆಗಳು ಬಂದ್ಬಿಡುತ್ತೆ ಮುಂದೆ, ಆಮೇಲೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಯಾವ ರೀತಿ ಇರಬೇಕು ಅಂದರೆ, ಆಯಿತು ನನ್ನ ಜವಾಬ್ದಾರಿಗಳು, ಮನೆ ಮಠ ಎಲ್ಲವನ್ನ ಮಾಡಬೇಕಿಲ್ಲ ಅಂತಲ್ಲ, ಆದರೆ ಅದನ್ನು ಬಿಟ್ಟಿರೋದನ್ನು ಕಲಿಬೇಕು. ಇವಾಗ ನಾವು ಎಲ್ಲಾದರೂ 3 ಅವರ್ ಸತ್ಸಂಗ ಇದೆ ಬನ್ನಿ ಅಂತಂದರೆ ಯಾರೂ ಮನೆ ಬಿಟ್ಟು ಬರೋದಿಲ್ಲ. ಅಯ್ಯೋ ಅಷ್ಟೊತ್ತಾ, ಇಲ್ಲ ಮನೆಯಲ್ಲಿ ನಾನಿಲ್ಲ ಅಂದರೆ ಆಗೋದೇ ಇಲ್ಲ ಅನ್ನೋ ರೀತಿ ಮಾತಾಡ್ತೀವಿ ನಾವು ಅಲ್ವಾ. ನಾವಿಲ್ಲ ಅಂದರೂ ಅಲ್ಲಿ ನಡೆಯುತ್ತೆ, ಆದರೆ ನಾವೇ ಹಾಗೆ ನಮ್ಮನ್ನು ನಾವು ಅದಕ್ಕೆ ಕಟ್ಟಾಕೊಂಡ್ಬಿಟ್ಟಿದ್ದೀವಿ. ಆದ್ದರಿಂದ ನಾವು ಬಿಡಿಸ್ಕೊಂಡಿರಬೇಕು. ಆಯಿತಾ, ಇಲ್ಲಿ ವಿದುರ ನೋಡಿ, ಅರಮನೆಯಲ್ಲಿ ಇರಬೇಕಾ, ಇರ್ತಾನೆ, ಅಲ್ಲಿಂದ ಹೋಗಬೇಕು ಅಂತನ ಹೋಗ್ತಾನೆ, ಯಾರನ್ನು ಅವನು ದೂಷಣೆ ಮಾಡೋದಿಲ್ಲ. ದುರ್ಯೋಧನನ ಕೃಪೆಯಿಂದ ಈಗ ಅವನಿಗೆ ಅಂತಹ ಅವಕಾಶ ಲಭ್ಯವಾಯಿತು. ನೋಡಿ, ಇಲ್ಲಿ ಅವನು ಪಾಸಿಟಿವ್ ಆಗಿ ತಗೊಳ್ತಾನೆ. ಈಗ ನಮ್ಗೆ ಯಾರಾದರೂ ಏನಾದರೂ ಬೈದು ಬಿಡಲಿ, ನಾವು ನೆಗೆಟಿವ್ ಆಗಿ ತಗೊಂಡು ಆ ಆಧ್ಯಾತ್ಮಿಕತೆಯನ್ನು ಮಾಡ್ತಾ ಇರ್ತೀವಲ್ಲ, ಏನೋ ಒಂದು ಸಾಧನೆ, ಅದನ್ನು ಬಿಟ್ಬಿಡ್ತೀವಿ. ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು, ಅವರು ನನ್ನ ಬಗ್ಗೆ ಆ ರೀತಿ ಮಾತಾಡಿದ್ರು, ಇವ್ರು ಈ ರೀತಿ ಮಾತಾಡಿದ್ರು, ನಾನು ಯಾಕೆ ಹೋಗಬೇಕು, ನಾನು ಯಾಕೆ ಮಾಡಬೇಕು, ಈ ರೀತಿಯಲ್ಲ, ಅದೆಲ್ಲ ನಮಗೆ ತೊಂದರೆ ಕೊಡುತ್ತೆ, ನಮ್ಮ ಸಾಧನೆಗೆ ಅದೆಲ್ಲ ಅಡ್ಡಿ ಆಗಿಬಿಡುತ್ತೆ. ಆದರೆ ಇವನೇನು ಮಾಡ್ದ, ಪಾಸಿಟಿವ್ ಆಗಿ ತಗೊಂಡ, ಅದನ್ನು ಏನಂತ ಯೋಚನೆ ಮಾಡ್ತಾ ಇದ್ದಾನೆ, ಅವನ ಕೃಪೆಯಿಂದ, ಅಂದರೆ ದುರ್ಯೋಧನ ಈಗ ನನಗೆ ಕೃಪೆ ಮಾಡ್ತಾ ಇದ್ದಾನೆ, ಅದಕ್ಕೋಸ್ಕರ ನನಗೆ ಈ ರೀತಿಯ ಒಂದು ಅವಕಾಶ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಅವನು ಆ ರೀತಿ ತಗೊಳ್ತಾನೆ. ಅಂದರೆ ಯಾವಾಗಲೂ ಅರಮನೆಯಲ್ಲೇ ಇದ್ಕೊಂಡು ಆ ಅರಮನೆ ಕೆಲಸಗಳನ್ನೇ ಮಾಡ್ಕೊಂಡಿರ್ತಾ ಇದ್ದೆ, ಈಗ ನನಗೆ ಅರಮನೆಯಿಂದ ಹೊರಗಡೆ ಹೋಗಿ ಭಗವಂತನದ್ದು ಏನಾದರೂ ಒಂದು ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಹಾಗೆ ಹೋದರೆ ಬಿಡೋದಿಲ್ವಲ್ಲ ಮನೆಯವರು ಅಲ್ವಾ, ಯಾಕೆ ಹೋಗ್ತೀಯಾ, ಹಾಗೆ ಹೀಗೆ ಪ್ರಶ್ನೆಗಳು ಬರುತ್ತಲ್ವ. ಅದಕ್ಕೋಸ್ಕರ ಆ ಅವಕಾಶವೂ ಕೂಡ ನನಗೆ ಒಳ್ಳೆಯದೇ ಆಯಿತು ಅಂತ ಅಂದ್ಕೊಳ್ತಾನೆ. ದುರ್ಯೋಧನನ ಕಟುವಾದ ನಿಂದನಾತ್ಮಕ ಮಾತುಗಳಿಂದ ವಿಷಾದ ಪಡುವುದರ ಬದಲು ವಿದುರ ಹೃತ್ಪೂರ್ವಕವಾಗಿ ಅವನಿಗೆ ವಂದಿಸಿದನು, ಏಕೆಂದರೆ ಅದು ಅವನಿಗೆ ಪವಿತ್ರ ಸ್ಥಳದಲ್ಲಿ ಏಕಾಂತವಾಗಿದ್ದು ಭಗವಂತನ ಭಕ್ತಿ ಸೇವೆಯಲ್ಲಿ ಮಗ್ನನಾಗಲು ಅವಕಾಶ ಮಾಡಿಕೊಟ್ಟಿತು. ನೋಡಿ, ಇದೆಷ್ಟು ಒಳ್ಳೆ ವಿಚಾರ. ದುರ್ಯೋಧನ ಎಷ್ಟು ಕೆಟ್ಟದಾಗಿ ಮಾತಾಡ್ತಾನೆ, ಅದಕ್ಕೆ ಅವನು ವಿಷಾದ ಪಡೋ ಬದಲು ಅವನು ಹೊಗಳ್ತಾ ಇದ್ದಾನೆ. ಅಂದರೆ ಮನಸ್ಸಲ್ಲಿ ಅವನು ಅಂದ್ಕೊಳ್ತಾ ಇದ್ದಾನೆ, ಅಪ್ಪ ನೀನು ಇಷ್ಟಾದರೂ ಮಾಡಿದ್ಯಲ್ಲ, ನಾನು ಇಲ್ಲಿಂದ ಹೊರಗಡೆ ಹೋಗೋದಕ್ಕೊಂದು ಅವಕಾಶ ಸಿಕ್ತಲ್ಲ ಅಂತಂದ್ಬಿಟ್ಟು. ಯಾಕೆ ಅಂತಂದರೆ ಅದು ಅವನಿಗೆ ಪವಿತ್ರ ಸ್ಥಳದಲ್ಲಿ ಏಕಾಂತವಾಗಿದ್ದು ಭಗವಂತನ ಭಕ್ತಿ ಸೇವೆಯಲ್ಲಿ ಮಗ್ನನಾಗಲು ಅವಕಾಶ ಮಾಡಿಕೊಟ್ಟಿತು.
ಈಗ ಈ ರೀತಿ ಏನಾದರೂ ಜಗಳ ಕದನಗಳು ಆದ್ರೇ ನಾವು ಸಪ್ರೇಟ್ ಆಗೋದಕ್ಕೆ ಸಾಧ್ಯ ಅಲ್ವಾ. ಸೊ ಈಗ ನನ್ನ ಅರಮನೆಯಿಂದ ಹೊರಗಡೆ ಕಳಿಸ್ತಾ ಇದ್ದಾರೆ. ಇದರಿಂದ ನನಗೆಲ್ಲಿ ಬೇಕೋ ಪವಿತ್ರವಾದಂಥ ಒಂದು ಏಕಾಂತವಾದ ಸ್ಥಳದಲ್ಲಿ ನಾನು ಹೋಗಿ ಅಲ್ಲಿ ಭಗವಂತನ ಸೇವೆಯಲ್ಲಿ ನಾನು ಮಗ್ನನಾಗಿರೋದಕ್ಕೆ ಒಂದು ಅವಕಾಶ ನನಗೆ ಸಿಕ್ತು ಅಂತ ಅವನು ಖುಷಿ ಪಡ್ತಾ ಇದ್ದಾನೆ. ಇಲ್ಲಿ ಗತವ್ಯತಃ ಪದವು ಮುಖ್ಯವಾದದ್ದು. ಏಕೆಂದರೆ ವಿದುರನು ಲೌಕಿಕ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿದ ಪ್ರತಿಯೊಬ್ಬರಿಗೂ ತೊಂದರೆಯುಂಟು ಮಾಡುವ ಯಾತನೆಗಳಿಂದ ಪಾರಾದನು. ಆದ್ದರಿಂದ ವಿನಾಶಕ್ಕೆ ಗುರಿಯಾದ ತನ್ನ ಅಣ್ಣನನ್ನು ತನ್ನ ಬಿಲ್ಲು ಬಾಣಗಳಿಂದ ರಕ್ಷಿಸುವ ಅಗತ್ಯವಿಲ್ಲ ಎಂಬುದನ್ನು ಮನಗಂಡನು. ಹೀಗೆ ಅವನು ದುರ್ಯೋಧನ ಕಾರ್ಯೋನ್ಮುಖನಾಗುವ ಮುನ್ನವೇ ಅರಮನೆಯಿಂದ ಕಾಲ್ತೆಗೆದನು. ಭಗವಂತನ ಪರಮಶಕ್ತಿಯಾದ ಮಾಯೆ ಇಲ್ಲಿ ಆಂತರಿಕವಾಗಿ ಹಾಗೂ ಬಾಹ್ಯವಾಗಿ ಕೆಲಸ ಮಾಡಿದ್ದಾಳೆ. ಅಂದ್ರೆ ಇಲ್ಲಿ ಗತವ್ಯತಃ ಅಂತ ಹೇಳಿದ್ದಾರೆ. ಅಂದ್ರೆ ಈ ಪದ ತುಂಬಾ ಮುಖ್ಯವಾಗಿರುವಂಥದ್ದು. ಯಾಕೆ ಅಂತಂದ್ರೆ ಈಗ ವಿದುರ ಲೌಕಿಕ ಕಾರ್ಯ ಚಟುವಟಿಕೆಗಳಲ್ಲಿ, ಅಂದ್ರೆ ನಾವು ಈಗ ಇಷ್ಟೊತ್ತು ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಮನೆ ಮಕ್ಕಳು ಸಂಸಾರ ಅದು ಇದು ಅಂದ್ಕೊಂಡೇ ನಾವು ಕಾಲವನ್ನು ಕಳಿತೀವಿ. ಇದರಿಂದ ಏನಾಗುತ್ತೆ, ನಾವು ಆಧ್ಯಾತ್ಮಿಕದಲ್ಲಿ ಮುಂದುವರಿಯೋದಕ್ಕೆ ನಮಗೆ ತೊಂದರೆಗಳಾಗತ್ತೆ. ಆದ್ದರಿಂದ ಈಗ ವಿದುರ ಫ್ರೀ ಬರ್ಡ್ ಆದ, ಅವನು ಎಲ್ಲಿ ಬೇಕಾದರೂ ಹೋಗ್ಬೋದು. ಈಗ ಅಲ್ಲಿವರೆಗೂ ಅವನು ತನ್ನ ಬಿಲ್ಲು ಬಾಣಗಳಿಂದ ನನ್ನ ಅಣ್ಣನ ರಕ್ಷಣೆ ಮಾಡಬೇಕು, ಯಾಕಂದರೆ ಅವನು ಕುರುಡ ಅಲ್ವಾ, ಅವನ ರಕ್ಷಣೆ ನನ್ನ ಒಂದು ಜವಾಬ್ದಾರಿ ಅಂದ್ಕೊಂಡಿರ್ತಾನೆ. ಆದರೆ ಈಗ ಅವನು ವಿನಾಶಕ್ಕೆ ಗುರಿಯಾಗಿರುವಂಥ, ಅಂದರೆ ಅವನು ವಿನಾಶ ಆಗೋದಂತೂ ಗ್ಯಾರಂಟಿ ಅಂತ ಗೊತ್ತಾಯಿತು. ಅವನನ್ನು ಈ ಬಿಲ್ಲು ಬಾಣಗಳಿಂದ ರಕ್ಷಣೆ ಮಾಡೋದಕ್ಕೆ ಸಾಧ್ಯನೂ ಇಲ್ಲ, ಅದರ ಅಗತ್ಯನೂ ಇಲ್ಲ ಅಂತ ಅಂದ್ಕೊಂಡವನು ಅದನ್ನು ಅಲ್ಲೇ ಬಿಟ್ಟು ಈಗ ದುರ್ಯೋಧನ ಏನಾದರೂ ಒಂದು ಕಾರ್ಯವನ್ನು ಮಾಡೇ ಮಾಡ್ತಾನೆ, ನನ್ನನ್ನು ಮನೆಯಿಂದ ಹೊರಗಡೆ ಹಾಕೋದಕ್ಕೋ ಅದಕ್ಕೇನೋ ಒಂದು ಕಾರ್ಯವನ್ನು, ಅಂದರೆ ಏನೋ ಒಂದು ಆ್ಯಕ್ಷನ್ ತಗೊಳ್ತಾನಲ್ವಾ, ಅವನು ಏನಾದರೂ ತಗೊಳ್ಳೋ ಮುಂಚೆ ನಾನೇ ಇಲ್ಲಿಂದ ಹೊರಟೋದ್ರೆ ಒಳ್ಳೆಯದು ಅಂತ ಅವನು ಮನೆ ಬಿಟ್ಟು ಹೋಗ್ತಾ ಇದ್ದಾನೆ. ಅಂದರೆ ಇಲ್ಲಿ ಭಗವಂತನ ಮಾಯೆ ಇದೆಯಲ್ಲ, ಅದು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ, ಒಳಗೂ ಮತ್ತು ಹೊರಗೂ ಎರಡು ಕಡೆನೂ ಕ್ರಿಯೆ ನಡೆಸಿದಾಳೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ವಿದುರ ಇಲ್ಲಿಂದ ಹೊರಗಡೆ ಹೋಗಬೇಕು, ಅದಕ್ಕೋಸ್ಕರ ಮಾಯೆ ಈ ರೀತಿ ಕಾರ್ಯವನ್ನು ಮಾಡಿದಾಳೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.